ಸೊ ಹೆಲೋ ಟ್ರೇಡರ್ಸ್, ವೆಲ್ಕಮ್ ಟು ದಿಸ್ ಫಿಬೋನಚಿ ಟ್ರೇಡಿಂಗ್ ಸ್ಟ್ರಾಟಜಿ. ಸೊ ಈ ಸ್ಟ್ರಾಟಜಿ ನೀವು ಭಾಳ ಸಿಂಪಲ್ ಅದ, ಲೈಕ್ ಎಲ್ಲ ಮಾರ್ಕೆಟಲ್ಲೂ ನೀವು ಯೂಸ್ ಮಾಡ್ಬೋದು. ಇದು ಹೆಂಗೆ ಯೂಸ್ ಮಾಡ್ಬೇಕಂದ್ರೆ ಫಸ್ಟ್ ಇಲ್ಲಿ ನೋಡ್ರಿ, ಇದು ಎ ಪಾಯಿಂಟ್ ಅದ ರೈಟ್. ಇದು ಒಂದು ಸ್ವಿಂಗ್ ಅಬ್ಸರ್ವ್ ಮಾಡ್ಬೇಕು. ಫಸ್ಟ್ ಸ್ವಿಂಗ್ ಇದು ನೋಡ್ರಿ ರೈಟ್. ಈ ಸ್ವಿಂಗ್ ಅಬ್ಸರ್ವ್ ಮಾಡ್ತೀರಾ, ಎ ಬಿ ಸಿ ಪಾಯಿಂಟ್ ಅಬ್ಸರ್ವ್ ಮಾಡಿದ್ರೆ ಎ ಪಾಯಿಂಟ್ ಬಿ ಪಾಯಿಂಟ್ ಸಿ ಪಾಯಿಂಟ್. ಈ 3 ಪಾಯಿಂಟ್ ಇಟ್ಕೊಂಡು ನಾವು ಇಲ್ಲಿ ಎಂಟರ್ ಆಗಿ ಇದು ಕ್ಯಾಪ್ಚರ್ ಮಾಡಿಕೊಂಡು ಮತ್ತು ಇಲ್ಲಿ ಎಂಟರ್ ಆಗಿ ಇದು ಕ್ಯಾಪ್ಚರ್ ಮಾಡ್ಕೋಬೋದು ಹೆಂಗೆ ಅಂತ ಹೇಳ್ಕೊಡ್ತೀವಿ. ನೀವು ಟ್ರೆಂಡ್ ಲೈನಲ್ಲಿ ತೊಗೊಂಡ್ರೆ ಲೈಕ್ ಫಸ್ಟ್ ಟಚ್, ಸೆಕೆಂಡ್ ಟಚ್, ಥರ್ಡ್ ಟಚ್ ಇಲ್ಲಿ ನೀವು ಎಂಟ್ರಿ ತೊಗೊತೀರಿ. ಬಟ್ ಈ ಸ್ಟ್ರಾಟಜಿಯಲ್ಲಿ ಹೆಂಗಂದ್ರೆ ಎ ಬಿ ಸಿ ಈ 3 ಪಾಯಿಂಟ್ ಇಟ್ಕೊಂಡು ಇಲ್ಲಿ ಎಂಟ್ರ್ ಆಗ್ಬೋದು, ಮತ್ತು ಇಲ್ಲಿ ಎಂಟ್ರ್ ಆಗ್ಬೋದು, ಮತ್ತು ಇಲ್ಲಿ ಎಂಟ್ರ್ ಆಗ್ಬೋದು. ಸೊ ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡ್ರಿ. ಕೋರ್ಸ್ ಜೊತೆಗೆ ಒಂದು 2 ಇಮೇಜಸ್ನು ಕಳಿಸಿದ್ದೀವಿ. ಅಂದರೆ ಲೈಕ್ ಈ ಫೋಲ್ಡ್ರಲ್ಲೇ ಸಿಗ್ತಾವೆ. ಅಂದರೆ ಅವು 2 ಸೆಟ್ಟಿಂಗ್ ಇರ್ತಾವೆ, ಫಿಬೋನಚಿ ಸೆಟ್ಟಿಂಗ್ ಮತ್ತು ಫಿಬೋನಚಿ ಎಕ್ಸ್ಟೆನ್ಷನ್ ಅಂತ ಬರ್ತಾ ಏನು ಅದ್ರ ಸೆಟ್ಟಿಂಗ್ ಇರ್ತಾವೆ. ಇಲ್ಲಿ ನೋಡ್ರಿ, ಫಿಬೋನಚಿ ರಿಟೆಸ್ಮೆಂಟ್, ಫಿಬೋನಚಿ ಎಕ್ಸ್ಟೆನ್ಷನ್. ಸೊ ಇದ್ರ ಸೆಟ್ಟಿಂಗ್ ಫಸ್ಟ್ ನೀವು ಅಬ್ಸರ್ವ್ ಮಾಡಿರಿ. ಇಲ್ಲಿ ನೋಡ್ರಿ, ಸೆಟ್ಟಿಂಗ್ ಮಾಡ್ಕೊತೀನಿ ಈಗ. ಸೆಟ್ಟಿಂಗ್ಸ್ ನೋಡ್ರಿ, ಈ ಸೆಟ್ಟಿಂಗ್ಸ್ ನಿಮಗೆ ಇಮೇಜ್ ಫಾರ್ಮಲ್ಲೂ ಈ ಫೋಲ್ಡ್ರಲ್ಲಿದೆ. ಹಾಗೆ ಬೇಕಾದರೂ ಇದು ಅಬ್ಸರ್ವ್ ಮಾಡಿ ಲೈಕ್ ಪೌಸ್ ಮಾಡಿ ನೀವು ಅದನ್ನು ನೋಟ್ ಡೌನ್ ಮಾಡಿಕೊಂಡು ನೀವು ಸೆಟ್ಟಿಂಗ್ಸಲ್ಲಿ ಹಾಕೋಬೋದು. ಹಾಕೊಂಡ್ಮೇಲೆ ಓಕೆ ಪ್ರೆಸ್ ಮಾಡ್ತೀರಾ. ಸೊ ಇಲ್ಲಿ ನೋಡ್ರಿ, ಸೊ ಡ್ರಾ ಹೆಂಗೆ ಮಾಡಬೇಕು ಅಂದರೆ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ವರೆಗೂ ಡ್ರಾ ಮಾಡ್ಬೇಕು. ಒಂದು ಸ್ವಿಂಗ್ ಡ್ರಾ ಮಾಡ್ತೀರಾ. ಸೊ ಈ ಪಾಯಿಂಟ್ ಏನು ಸಿಗುತ್ತಲ್ಲ, ಸೊ ನಿಮ್ಗೆ ಈ ಪಾಯಿಂಟ್ ಸಿಗುತ್ತಲ್ಲ, ಈ ಪಾಯಿಂಟ್. ಸೊ ಈ ಪಾಯಿಂಟಲ್ಲಿ ನೀವೇನು ಮಾಡಬೇಕು, ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ಕೋಬೇಕು. ಅರ್ಥ ಆಯ್ತಾ? ಈ ಪಾಯಿಂಟಲ್ಲಿ ರೆಕ್ಟ್ಯಾಂಗಲ್ ಡ್ರಾ ಮಾಡ್ಕೊತೀರಾ. ಡ್ರಾ ಮಾಡ್ಕೊಂಡ್ಮೇಲೆ ಯಾವಾಗ ಇದು ಕ್ರಾಸ್ ಆಗುತ್ತಲ್ಲ ಮೇಲ್ಗಡೆ, ಕ್ರಾಸ್ ಆಗಬೇಕಾದ್ರೆ ಒಂದು ಎಂಗಲ್ಫಿಂಗ್ ಆಗಿರಬೇಕು, ಇಲ್ಲ ಹ್ಯಾಮರ್ ಆಗಿರಬೇಕು, ಇಲ್ಲಾಂದರೆ ಲೈಕ್ ಬುಲಿಶ್ ಪ್ಯಾಟರ್ನ್ ಯಾವುದಾದ್ರೂ ಆಗಿರಬೇಕು. ಸೊ ಈ ಝೋನ್ ಆಗಿ ಇದ್ರ ಮೇಲೆ ಕ್ರಾಸ್ ಆದರೆ ನೀವು ಬೈ ಮಾಡಬೇಕು. ಸೊ ಇಲ್ಲಿ ಬೈ ಮಾಡ್ತೀರಾ. ಎಲ್ಲಿ ಇದ್ರ ಕೆಳಗೆ ಇರುತ್ತೆ ಈ ಪಾಯಿಂಟ್ ಇದೆಯಲ್ಲ, ಇದೇನು ಬಾಕ್ಸ್ ಇದೆಯಲ್ಲ, ಆ ಬಾಕ್ಸಿನ ಒಂದು ಸ್ವಲ್ಪ ಮೈನರ್ ಬಫರ್ ಇಟ್ಟು ಅದ್ರ ಕೆಳಗಡೆ ಎಲ್ಲಿ ಇಟ್ಕೋಬೇಕು. ಎಲ್ಲಿ ಇಟ್ಕೊಂಡು ಅದ್ರ 1:2, 1:3 ನೀವು ಟಾರ್ಗೆಟ್ ತೊಗೋಬೋದು. ಸಿಂಪಲ್, ಇದೊಂದು ಪಾಯಿಂಟ್. ಇಲ್ಲ ಅಂತಂದರೆ ಇದರಲ್ಲಿ ಎಕ್ಸ್ಟೆನ್ಷನ್ ಅಂತ ಬರುತ್ತೆ. ಸೊ ಅದೆಲ್ಲ ಪಾಯಿಂಟ್ ಎ, ಪಾಯಿಂಟ್ ಬಿ, ಪಾಯಿಂಟ್ ಸಿನ ನೀವು ಡ್ರಾ ಮಾಡಿದರೆ ನಿಮಗೆ ಟಾರ್ಗೆಟ್ ಸಿಗುತ್ತಾ. ಸೊ ಇದು ಝೋನ್, ಈ ಝೋನಲ್ಲಿ ಎಲ್ಲಾದರೂ ಪ್ರೈಸ್ ಬಂದರೂ ನೀವು ಎಕ್ಸಿಟ್ ಆಗ್ಬೋದು. ಟಚ್ ಆದರೂ ಎಕ್ಸಿಟ್ ಆಗ್ಬೋದು, ಈ ಝೋನಲ್ಲಿ ಎಲ್ಲಿದ್ದರೂ ನೀವು ಎಕ್ಸಿಟ್ ಆಗ್ಬೋದು. ಅರ್ಥ ಆಯ್ತಾ? ಸೊ ಇದನ್ನು ಹೆಂಗೆ ಯೂಸ್ ಮಾಡೋಕಂತ ಮತ್ತೊಮ್ಮೆ ಹೇಳ್ತೀನಿ ನೋಡ್ರಿ. ಲೈಕ್ ಇಲ್ಲಿ ನೋಡ್ರಿ, ಫಿಬೋನಚಿ ಒಳಗೆ ಹೋಗ್ತೀರಾ. ಎ ಪಾಯಿಂಟಿಂದ ಬಿ ಪಾಯಿಂಟ್ವರೆಗೂ ಒಂದು ಸ್ವಿಂಗ್ ಇದೆ ಆಯಿತಾ. ಇಲ್ಲಿಂದ ರಿವರ್ಸ್ ಆಗ್ತಾ ಇರುತ್ತಲ್ಲ, ಆವಾಗ ನೀವು ಎ ಪಾಯಿಂಟಿಂದ ಬಿ ಪಾಯಿಂಟ್ವರೆಗೂ ಡ್ರಾ ಮಾಡಬೇಕು ಫಿಬೋನಚಿ. ಡ್ರಾ ಮಾಡಿದ್ಮೇಲೆ ನಿಂಗೆ ಇದೇನು ಗೋಲ್ಡನ್ ಝೋನ್ ಸಿಗುತ್ತಲ್ಲ, ಇದು ಗೋಲ್ಡನ್ ಝೋನ್ ಅಂತೀವಿ. ಸೊ ಈ ಪಾಯಿಂಟಲ್ಲಿ ಬಂದು ಪ್ರೈಸ್ ರಿಜೆಕ್ಟ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಅದೇನಾದರೂ ಕಂಟಿನ್ಯೂಸ್ ಅಪ್ ಟ್ರೆಂಡ್ ಇದ್ದರೆ ಪಾಯಿಂಟಲ್ಲಿ ರಿಜೆಕ್ಟ್ ಆಗುತ್ತಾ. ರಿಜೆಕ್ಟ್ ಆದಮೇಲೆ ಯಾವಾಗ ರಿಜೆಕ್ಟ್ ಆದಮೇಲೆ ಇಲ್ಲಿ ಬೈಂಗ್ ಹೋಗ್ತಾ ಇರುತ್ತೆ ನೋಡ್ರಿ, ಬೈಂಗ್ ಪ್ಯಾಟರ್ನ್ ಯಾವುದಾದ್ರು ಕ್ರಿಯೇಟ್ ಮಾಡಿದರೆ ಸೊ ನೀವು ಇಲ್ಲಿ ಎಂಟ್ರ್ ಆಗ್ತೀರಿ. ಎಸ್ಸಲ್ಲಿ ಈ ಪಾಯಿಂಟ್ ಇರುತ್ತೆ, ಟಾರ್ಗೆಟ್ 1:2 ಇಟ್ಕೋಬೇಕು. ಅಥವಾ 1:2 ಇಟ್ಕೊಳೋದು ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಹೋಗಿ ಫಿಬೋನಚಿ ಎಕ್ಸ್ಟೆನ್ಷನ್ ಪಾಯಿಂಟ್ ಎ, ಪಾಯಿಂಟ್ ಬಿ, ಪಾಯಿಂಟ್ ಸಿ ವರೆಗೂ ನೀವು ಡ್ರಾ ಮಾಡಿದರೆ ಇದೇನು ಮೇಲೊಂದು ಗೋಲ್ಡನ್ ಝೋನ್ ಸಿಗುತ್ತಲ್ಲ, ಇದು ನಿಮ್ಮದು ಟಾರ್ಗೆಟ್ ಇರುತ್ತೆ. ಇದ್ರ ಸೆಟ್ಟಿಂಗ್ ಎಲ್ಲ ನಿಮ್ಗೆ ಈ ಕೋರ್ಸಿಂದು ಫೋಲ್ಡರ್ ಒಳಗೆ ಇರ್ತಾವೆ, ಫೋಟೋ ಫಾರ್ಮಲ್ಲಿ ಇರ್ತಾವೆ. ಅದನ್ನು ನೋಡಿ ನೀವು ಸೆಟ್ಟಿಂಗ್ ಮಾಡ್ಕೋಬೇಕು ರೈಟಾ. ಸೊ ಇಲ್ಲಿ ನೋಡ್ರಿ, ನೀವು ಇಲ್ಲಿ ಎಂಟ್ರ್ ಆಗ್ತೀರಿ, ಈ ಪಾಯಿಂಟಲ್ಲಿ ಎಂಟ್ರ್ ಆಗ್ತೀವಿ. ಎಲ್ಲಿ ಇಷ್ಟು ಪಾಯಿಂಟ್ ಇರುತ್ತಾ, ಟಾರ್ಗೆಟ್ ನೋಡ್ರಿ ಈ ಪಾಯಿಂಟ್ವರೆಗೂ ಇಟ್ಕೊಂಡ್ರೆ ಎಷ್ಟಾಯ್ತು ನೋಡ್ರಿ, 1:6 ಆಯಿತು. ಸೊ ಈ ಥರ ಇದು ಬೈಯಿಂಗ್ ಸೈಡಲ್ಲಿ ಆಯಿತು. ಸೆಲ್ಲಿಂಗ್ ಸೈಡಲ್ಲಿ ನೋಡೋಣ. ಈಗ ಎಕ್ಸಾಂಪಲ್, ಇದು ಎ ಪಾಯಿಂಟ್, ಇದು ಬಿ ಪಾಯಿಂಟ್, ಇದು ಸಿ ಪಾಯಿಂಟ್ ರೈಟಾ. ರೈಟ್ ನೋಡ್ರಿ, ಇಲ್ಲಿ ಎ ಪಾಯಿಂಟಿಂದ ಬಿ ಪಾಯಿಂಟ್ವರೆಗೂ ನಾವು ಡ್ರಾ ಮಾಡಬೇಕಾ. ಮಾಡಿದ್ಮೇಲೆ ಒಂದು ರೆಕ್ಟ್ಯಾಂಗಲ್ ತೊಗೊತೀರಿ. ಅಲ್ಲಿ ರೆಕ್ಟ್ಯಾಂಗಲ್ ತೊಗೊಂಡು ಇದು ಝೋನ್ ಡ್ರಾ ಮಾಡ್ಕೊತೀರಿ ರೈಟ್. ಡ್ರಾ ಮಾಡ್ಕೊಂಡ್ಮೇಲೆ ಯಾವಾಗ ಈ ಪ್ರೈಸ್ ಇದ್ರ ಕೆಳಗಡೆ ಕ್ರಾಸ್ ಆಗುತ್ತಾ ಸೆಲ್ಲಿಂಗ್ ಸೈಡು, ಅವಾಗ ನೀವೇನು ಮಾಡ್ತೀರಾ, ಕೆಳಗಿನ ಸೈಡ್ ನೀವು ಎಂಟ್ರ್ ಆಗ್ತೀರಿ. ಎಂಟ್ರಾಗಿ ನೀವು ಟಾರ್ಗೆಟ್ ಎಲ್ಲಿವರೆಗೂ ಇಟ್ಕೋಬೇಕು ಗೊತ್ತಾ, ಫಿಬೋನಚಿ ಎಕ್ಸ್ಟೆನ್ಷನ್ ಆನ್ ಮಾಡ್ಕೋಬೇಕು. ಎ ಬಿ ಮತ್ತು ಸಿ ಪಾಯಿಂಟ್ನ ಡ್ರಾ ಮಾಡ್ಕೋಬೇಕು. ಡ್ರಾ ಮಾಡ್ಕೊಂಡ್ಮೇಲೆ ಇದೇನು ಝೋನ್ ಸಿಗುತ್ತಲ್ಲ, ಈ ಪಾಯಿಂಟ್ವರೆಗೂ ನಿಮ್ಮ ಟಾರ್ಗೆಟ್ ಇರುತ್ತೆ. ಸೊ ಇಲ್ಲಿಂದ ಇಲ್ಲೇ ನೋಡೋಣ ಎಷ್ಟು ಸಿಗುತ್ತೆ ಅಂತ. ಶಾರ್ಟ್ ಪೊಸಿಷನ್.
ಸೊ ಇದು ಎಸ್ ಎಲ್ ಪಾಯಿಂಟು, ಇದು ನಿಮ್ಮ ಟಾರ್ಗೆಟ್ ಪಾಯಿಂಟ್. 1:4 ಸಿಕ್ತು. ಸೊ ಈ ಥರ ನೀವು ಬೈಯಿಂಗ್ ಸೆಲ್ಲಿಂಗ್ ಹೆಂಗೆ ಟ್ರೇಡ್ ತೊಗೋಬೇಕಂತ ನಿಮಗೆ ಗೊತ್ತಾಯ್ತು. ಸೊ ಇದು ರಿಯಲ್ ಚಾರ್ಟಲ್ಲಿ ಈಗ ನೋಡೋಣ ನಾವು. ಸೊ ರ್ಯಾಂಡಮಾಗಿ ಎಲ್ಲಾದರೂ ಒಂದು ಕಡೆ ಓಪನ್ ಮಾಡೋಣ ಆಯಿತಾ. ಸೊ ಈ ಪಾಯಿಂಟಿಂದ ನೋಡೋಣ. ಈ ಪಾಯಿಂಟಿಂದ ನೋಡಿದ್ದು ಬೇಕಾದರೆ ಫಸ್ಟ್ ಏನು ಮಾಡಿದೆ, ಇದು ಎ ಪಾಯಿಂಟಾ, ಇದು ಬಿ ಪಾಯಿಂಟಾ, ಇದು ಸಿ ಪಾಯಿಂಟ್. ಎ ಪಾಯಿಂಟಿಂದ ಬಿ ಪಾಯಿಂಟ್ವರೆಗೂ ನಾವು ಫಿಬೊನಾಚಿ ಡ್ರಾ ಮಾಡ್ತೀವಿ. ಮಾಡಿದ್ವಾ? ಮಾಡಿದ್ಮೇಲೆ ನಾವೀಗ ಸೆಲ್ಲಿಂಗ್ ಕಡೆ ನೋಡ್ತಾ ಇದ್ದೀವಿ ಅಂದಮೇಲೆ ಸೆಲ್ಲಿಂಗ್ ಪ್ಯಾಟರ್ನ್ ಹುಡುಕ್ಬೇಕು. ಇವ್ಯಾಡ್ ಇಲ್ಲಿ ನೋಡ್ರಿ ಏನಾಯ್ತು, ಇದು ಸೆಲ್ಲಿಂಗ್ ಪ್ಯಾಟರ್ನ್ ಅಲ್ಲ ರೈಟ್. ಈ 3 ಕ್ಯಾಂಡಲ್ ಏನಾಗ್ತದೆ ನಿಮಗೆ ಗೊತ್ತೈತೆ ರೈಟ್. ಸೊ ಇಲ್ಲಿಂದ ನಾವು ಶಾರ್ಟ್ ಪೊಸಿಷನ್ ಇಲ್ಲಿ ಎಂಟ್ರ್ ಆದರೆ, ಈ ಪಾಯಿಂಟಲ್ಲಿ ನಾವು ಎಂಟ್ರ್ ಆದರೆ, ಸಾರಿ ಈ ಪಾಯಿಂಟ್ ರೈಟ್, ಈ ಪಾಯಿಂಟಲ್ಲಿ ನಾವು ಎಂಟ್ರ್ ಆದರೆ ಎಸ್ ಎಲ್ ಇದ್ರ ಮೇಲ್ಗಡೆ ಇರುತ್ತಾ ರೈಟ್, ಈ ಝೋನ್ ಮೇಲ್ಗಡೆ. ಈಗ ನೋಡ್ರಿ ಟಾರ್ಗೆಟ್ ಸೆಟ್ ಮಾಡೋದು ಹೇಳ್ತೀನಿ, ಒಂದು ಸೆಕೆಂಡ್. ಈಗ ಟಾರ್ಗೆಟ್ ನಾವು ಇಟ್ಕೊಂಡಿಲ್ಲೇನು, ಲೈಕ್ ಎಂಟ್ರ್ ಆಗಿದ್ದೀವಿ ಅಂದ್ಕೊಳ್ಳಿ. ಎಂಟ್ರ್ ಆದಮೇಲೆ ಈಗ ನೋಡ್ರಿ ಫಿಬೊನಾಚಿ ಎಕ್ಸ್ಟೆನ್ಷನ್ ಪಾಯಿಂಟ್ ಎ, ಪಾಯಿಂಟ್ ಬಿ, ಪಾಯಿಂಟ್ ಸಿವರೆಗೂ ನಾನು ಡ್ರಾ ಮಾಡಿದ್ದ. ಟಾರ್ಗೆಟ್ ಎಲ್ಲಿವರೆಗೂ, ಈ ಝೋನ್ವರೆಗೂ ಬಂದರೆ ನಾವು ಎಕ್ಸಿಟ್ ಆಗಬೇಕು ಅಂತಿತ್ತು ರೈಟ್. ಕೊಡ್ತಾ ಟಾರ್ಗೆಟ್ ಕೊಡ್ತಾ ಇಲ್ಲ ಹೇಳಿ, ಕೊಡ್ತು. ನೋಡಿ ಎಷ್ಟು ಪಾಯಿಂಟ್ ಇದೆ, 684 ಪಾಯಿಂಟ್ಸ್ ಕೊಟ್ಟಿದೆ ಇದರಲ್ಲಿ ಬಿಟ್ಕಾಯಿನಲ್ಲಿ. ಸೊ 1:5 ಸಿಕ್ತು ನಿಮಗೆ ಟಾರ್ಗೆಟ್. ಸೊ ಈಗ ಸೆಲ್ಲಿಂಗ್ ಸೈಡ್ ನೋಡಿದ್ವಿ, ಒಂದು ಬೈಯಿಂಗ್ ಸೈಡ್ ನೋಡೋಣ. ರಿಮೋಟ್ ಡ್ರಾಯಿಂಗ್ಸ್ ಓಕೆ. ಇಲ್ಲಿ ನೋಡ್ರಿ ಫಿಬೊನಾಚಿ ಎ ಪಾಯಿಂಟ್ ಬಿ ಪಾಯಿಂಟ್, ಎ ಪಾಯಿಂಟಿಂದ ಬಿ ಪಾಯಿಂಟಿಗೆ ಹಚ್ಚಿದ್ನ ನಾನು. ಸೊ ಈ ಝೋನಿಂದ ಬಂದು ರಿಜೆಕ್ಟ್ ಆಗಬೇಕು. ಈ ಝೋನಿಗೆ ಬಂದು ರಿಜೆಕ್ಟ್ ಆಯ್ತಾ ಇಲ್ಲ, ಆಯಿತು. ಈ ಝೋನಿಗೆ ಬಂದು ರಿಜೆಕ್ಟ್ ಆಯಿತು ಅಂದಮೇಲೆ ಬೈಯಿಂಗ್ ಕ್ಯಾಂಡಲ್ ಹುಡುಕಬೇಕು ಅಂತ ಹೇಳಿದೆ ನಾನು. ಇದೇನು ಹ್ಯಾಮರ್ ಆಯಿತಾ, ಇದು ಹ್ಯಾಮರ್ ಕ್ಯಾಂಡಲ್ ಆಯಿತಾ. ಸೊ ಈ ಕ್ಯಾಂಡಲ್ ನೀವು ಎಂಟ್ರ್ ಆಗ್ತೀರಿ. ಆದಮೇಲೆ ನಿಮ್ದು ಎಸ್ ಎಲ್ ಏನಿರುತ್ತಾ, ಈ ಸ್ವಲ್ಪ ಝೋನ್ ಕೆಳಗಡೆ ಎಸ್ ಎಲ್ ಇರುತ್ತೆ. ಟಾರ್ಗೆಟ್ ಹೆಂಗೆ ಇಟ್ಕೋಬೇಕಂತ ಹೇಳಿದ್ದೀನಿ, ಎ ಬಿ ಸಿ ಯಾವುದು ಎಕ್ಸ್ಟೆನ್ಷನ್ ಯೂಸ್ ಮಾಡಬೇಕು. ಎ ಬಿ ಸಿ ಅಂದರೆ ಇದು ಪಾಯಿಂಟ್, ಇದು ಪಾಯಿಂಟ್ ಮತ್ತು ಈ ಪಾಯಿಂಟ್, 1 2 3 ಪಾಯಿಂಟ್ಸ್. ಸೊ ಟಾರ್ಗೆಟ್ ನೋಡ್ರಿ ಬಂತ ಅಲ್ಲಿವರೆಗೂ, ನಾನು ಡ್ರಾ ಮಾಡ್ತೀನಿ ನೋಡಿ, ಈ ಪಾಯಿಂಟ್ವರೆಗೂ ಬಂತ. ಸೊ 1:6 ಸಿಕ್ತು, 1:5.8 ಇದೆ, 1:6 ಸಿಕ್ತಾ. ಸೊ ಇದೇ ಥರ ಇನ್ನಷ್ಟು ಭಾಳಷ್ಟು ನೀವು ಅಬ್ಸರ್ವ್ ಮಾಡ್ಬೋದು. ಲೈಕ್ ಲೈವ್ ಮಾರ್ಕೆಟಲ್ಲಿ ಇನ್ನೂ ರ್ಯಾಂಡಮಾಗಿ ತೋರಿಸ್ತೀನಿ ನಿಮಗೆ ಓಕೆ. ಲೈಕ್ ನಾನು ನೋಡಿಲ್ಲ, ಚಾರ್ಟೇ ನೋಡಿಲ್ಲ ಅಂದ್ಕೊಳ್ಳಿ. ಲೈಕ್ ಇಲ್ಲಿಂದ ಓಪನ್ ಮಾಡ್ತೀನಿ ಓಕೆ, ಈ ಪಾಯಿಂಟಲ್ಲಿ ಓಪನ್ ಮಾಡಿದೆ ನಾನು ಓಕೆ. ಸೊ ಇಲ್ಲಿ ಫಿಬೊನಾಚಿ ಹಚ್ಚಿ ಇಲ್ಲಿಂದ ಹಿಡೀರಿ ಓಕೆ, ಇಲ್ಲಿಂದ ಹಿಡೀರಿ. ಇಲ್ಲಿ ನೋಡ್ರಿ ಬೈಯಿಂಗ್ ಪ್ಯಾಟರ್ನ್ ಹುಡುಕ್ಬೇಕಂತ ಹೇಳಿದೆ. ಬೈಯಿಂಗ್ ಪ್ಯಾಟರ್ನ್ ಆಯ್ತಾ ಇಲ್ಲಿ ರೈಟ್. ಸ್ಟ್ರಾಂಗ್ ಕ್ಯಾಂಡಲ್ ಬಂತು, ಬುಲ್ಲಿ ಸ್ಟ್ರಾಂಗ್ ಕ್ಯಾಂಡಲ್ ಬಂತ. ಸೊ ನೆಕ್ಸ್ಟ್ ಕ್ಯಾಂಡಲ್ಲೇ ನಾವು ಎಂಟ್ರ್ ಆಗ್ತೀವ. ಎಂಟ್ರ್ ಎಲ್ಲ ಆಗ್ತೀವಿ, ಈ ಪಾಯಿಂಟಲ್ಲಿ ನಂದು ಎಂಟ್ರಿ ಅಂದ್ಕೊಳ್ಳಿ, ಇದು ನಂದು ಎಸ್ ಎಲ್ ಓಕೆ. ಟಾರ್ಗೆಟ್ ಹೆಂಗೆ ಸೆಟ್ ಮಾಡ್ಕೋಬೇಕಂತ ಹೇಳಿದೆ, ಎಕ್ಸ್ಟೆನ್ಷನ್ ಹಚ್ಕೋಬೇಕಾ, ಈ ಪಾಯಿಂಟ್, ಬಿ ಪಾಯಿಂಟ್ ಮತ್ತು ಸಿ ಪಾಯಿಂಟ್ ನೋಡ್ರಿ. ನಾನು ಡ್ರಾ ಮಾಡ್ತೀನಿ. ಸೊ ನೋಡ್ರಿ ಹೋಯ್ತಾ, ಅಲ್ಲಿವರೆಗೂ ಹೋಯ್ತಾ. ಲೈನ್ ಎಕ್ಸ್ಟೆಂಡ್ ಮಾಡ್ತೀನಿ ನಾನು ರೈಟ್. ನೋಡಿ ಎಷ್ಟಾಯಿತು, 1:4.9 ಅಂದರೆ 1:5 ಸಿಕ್ತು ನಿಮಗೆ. ಸೊ ವರ್ಕ್ ಆಗಿತ್ತಾ ಸ್ಟ್ರಾಟಜಿ, ಎಸ್ ಎಲ್ವರೆಗೂ ಬಂದೇ ಇಲ್ಲ, ಅದು ಸ್ಟ್ರಾಟಜಿ ವರ್ಕ್ ಆಯಿತಾ. ಸೊ ಇದು ಸ್ಟ್ರಾಟಜಿ ನೀವು ಟ್ರೆಂಡಲ್ಲೇ ಯೂಸ್ ಮಾಡಬೇಕು, ಸೈಡ್ ವೇಸಲ್ಲಿ ಯೂಸ್ ಮಾಡಬಾರ್ದು ಆಯಿತಾ. ಸೊ ಈ ಸ್ಟ್ರಾಟಜಿ ಕಂಪಲ್ಸರಿ ನಾನು ಯೂಸ್ ಮಾಡ್ತಾ ಇದ್ದು 1.5 ಇಯರ್ ಆಯಿತು. ಸೊ ಇದು ಕಂಪಲ್ಸರಿ ಎಲ್ಲ ಮಾರ್ಕೆಟಲ್ಲೂ ವರ್ಕ್ ಆಗುತ್ತಾ. ಎಸ್ ಎಲ್ ಹೆಂಗೆ ಇಟ್ಕೋಬೇಕು, ಟಾರ್ಗೆಟ್ ಹೆಂಗೆ ಇಟ್ಕೋಬೇಕಂತ ಗೊತ್ತಾಯ್ತಾ. ಸೊ ಇದು ಎಲ್ಲ ಮಾರ್ಕೆಟ್ ಅಂದರೆ ಕ್ರಿಪ್ಟೋಲ್ಲೂ ವರ್ಕ್ ಆಗುತ್ತಾ, ಲೈಕ್ ಇಂಡಿಯನ್ ಮಾರ್ಕೆಟಲ್ಲೂ ವರ್ಕ್ ಆಗುತ್ತಾ, ಫಾರೆಕ್ಸ್ ಮಾರ್ಕೆಟಲ್ಲೂ ವರ್ಕ್ ಆಗುತ್ತಾ. ಸೊ ಆಲ್ಮೋಸ್ಟ್ ಆಲ್ ನಿಮಗೆ 5 ಮಿನಿಟ್ಸ್ ಇಲ್ಲ 15 ಮಿನಿಟ್ಸಲ್ಲಿ ನೀವು ಫಾರೆಕ್ಸಲ್ಲಿ ನೋಡಿದರೆ ನಿಮ್ಗೆ ಈಸಿಯಾಗಿ ಟಾರ್ಗೆಟ್ ಸಿಗ್ತಾವೆ. ಅರ್ಥ ಆಯ್ತಾ. ಸೊ ಈ ಸ್ಟ್ರಾಟಜಿ ಬಗ್ಗೆ ನಿಮ್ಗೆ ಏನೋ ಡೌಟ್ ಇದ್ದರೆ ಲೈಕ್ ಕಮೆಂಟ್ ಮಾಡಿ ಅಥವಾ ನಮಗೆ ಇದರಲ್ಲಿ ಟೆಕ್ಸ್ಟ್ ಮಾಡಿ, ಈ ಆ್ಯಪಲ್ಲಿ ಟೆಕ್ಸ್ಟ್ ಮಾಡಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಸೊ ಥ್ಯಾಂಕ್ ಯು ಗೈಸ್.